ಹ್ಞೂ ಪಾರೋ, ಈಗಷ್ಟೇ ಮುಸ್ಕ ಬಂದೆ. ನೀನು? ನಾನು ಅಷ್ಟೇ ಮಾವ. ನೀನು ನಾಮಿನೇಷನ್ ಫೈಲ್ ಮಾಡೋ ಟೈಮ್ಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಮುಗಿಸ್ಕೊಂಡು ಹೋಗ್ತಿದ್ದೇನೆ. ಒಳ್ಳೆ ಮುಹೂರ್ತಕ್ಕೆ ನಾಮಿನೇಷನ್ ಫೈಲ್ ಆಗಿದೆ. ಇನ್ನು ಗೆಲುವು ನಮ್ದೇ ಬಿಡು. ಕೆಲಸ ಅಷ್ಟೇ ನಮ್ದು, ಫಲ ಅಲ್ಲ ಅದು ಯಾರು ಬಿಟ್ಟಿದ್ದು. ಯಾಕಪ್ಪ ಹಿಂಗಂತೀಯ? ನಿನ್ನಂಥವ್ರು ಜನನಾಯಕ ಆಗಬೇಕು, ಆಗ್ಲೇ ಸಮಾಜದಲ್ಲಿ ಬದಲಾವಣೆ ಆಗೋದು. ಅಯ್ಯೋ ಮಾದಪ್ಪಣ, ನಾನು ನಿಂತಿರೋದೇ ನಮ್ಮ ಮಾವ ಹೇಳಿದ್ರು ಅಂತ. ಅವ್ರ ತಲೆನಾಗ ಏನಾಯ್ತೋ ಏನೋ, ಅದು ನಮಗೆ ಬ್ಯಾಡ್ದಿರೋದು. ಆದರೆ ನಾನು ಇದುವರೆಗೂ ಮಾವ ಏನು ಕೇಳಿದ್ರು ನಾ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಅವರು ನಾಮಿನೇಷನ್ ಹಾಕಕ್ಕೆ ಕೇಳಿದ್ರು, ನಾನು ಹಾಕಿವ್ರಿ. ಅದು ಬಿಟ್ರೆ ನನ್ನ ತಲೆನಾಗೆ ಬೇರೆ ಏನೂ ಇಲ್ಲ ಮದಪ್ಪಣ, ಬೇರೆ ಏನೂ ಇಲ್ಲ. ಆ ಮನುಷ್ಯ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾನು ಅಂದಾಜಿಸ್ತೀನಿ. ಆದರೆ ನಿನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಶಿವು. ರೀ ಅಧ್ಯಕ್ಷರೇ, ಸುಮ್ಮನೆ ನೀತಿ ಪಾಠ ಹೇಳ್ಕೊಂಡು ಕುತ್ಕೋಬೇಡಿ. ಎಲೆಕ್ಷನ್ಗೆ ನೀವು ನಿಂತಿದ್ದೀರಾ ಅಂದಮೇಲೆ ನೀವು ನಾಯಕನೇ ಅಷ್ಟೇ. ಬಾರು, ಒಂದು ನಿಮಿಷ. ಮಾವ ಬಂದರು, ನಾನು ಫೋನ್ ಮಾಡ್ತೀನಿ. ಒಂದು ನಿಮಿಷ. ಮಾವ ಮಾವ, ಅಯ್ಯೋ ಫೋನೇ ಕಟ್ಟಿಲ್ಲ. ಮಾವ, ನೀವು ಹೇಳ್ದಂಗೆ ನಾಮಿನೇಷನ್ ಮಾಡಾಯ್ತು. ಶಾಬಾಷ್ ಶಾಬಾಷ್ ಕಣೋ ಅಳಿಮಯ್ಯ, ಶಾಬಾಷ್. ಹೇಗಿದ್ರು ಮಾವ ಫೋನ್ ಕಟ್ ಮಾಡಿಲ್ಲ. ನಾವು ಅಪ್ಪ ಕುತಂತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಹಾಲಿದ್ದಾಗ ಹಬ್ಬ ಮಾಡು, ಹಲ್ಲಿದ್ದಾಗ ಕಡಲೆ ತಿನ್ನು ಬಂಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾನೆ ನೋಡು ನಮ್ಮ ಅಳಿಮಯ್ಯ. ಇವು ಈಗ ನಿನ್ನಿಂದ ಒಂದು ಸಹಾಯ ಆಗಬೇಕು ಕಣ. ಇದೇನು ತೊಗೊಂಡ್ಕಳೆ ಮಾವ ಅದು ಹೋಳಿ ಅಂತವ ಸಹಾಯ ಬೇಕು ಅಂತ ಕೇಳ್ತೀರಾ? ಮಾವಾಗಿಂತ ಕೆಲಸ ಮಾಡು ಅಂದ್ರೆ ಮಾಡಕ್ಕಿಲ್ವೇ? ಛತ್ರಣ್ಣ, ನಾನು ಅದನ್ನ ಏಟನ್ಕಿಂತ ಹೇಳ್ತೀನಿ ಮಾವಂಗೆ. ಅಂತವ ಸಹಾಯ ಗಿಹ ಅಂತಲ್ಲ, ಯಾಕೆ ಮಾತಾಡ್ಬೇಕು ಮಾವ? ಹೇಳಿ ಮಾವ. ಹಣ್ಣು ಹಂಚ್ತಿನ್ನು, ಹೂವು ಕೊಟ್ಟು ಪಡಿ ಅನ್ನೋ ಹಾಗೆ ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೋ ಛತ್ರೆ. ಅದಕ್ಕೆ ಅವನ ಹತ್ರ ಸಹಾಯ ಅಂತ ಕೇಳ್ತಿರೋದು. ಯಾಕಂದ್ರೆ ಅವನು ದೇವಿ ಪುತ್ರ ಕಣೋ. ಅದ್ ಬಿಡಿ ಮಾವ, ಈಗ ನನ್ನಿಂದ ಏನಾಗಬೇಕು ಅಂತ ಹೇಳಿ. ಏನಿಲ್ಲ ಕಣೋ, ಬೆಳಗ್ಗೆನೆ ಇವತ್ತು ಮಿನಿಸ್ಟ್ರು ಫೋನ್ ಮಾಡಿದ್ರು.